ನಿಜವಾಗ್ಲೂ ಅವರು ತಾಳಿ ಕಟ್ಟಿದಾರಾ ಅಥವಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ. ಸೊ ಕಟ್ಟಿದಾರಾ ಇಲ್ವಾ ಅಂತ 4 ಗೋಡೆ ಮಧ್ಯೆ ಕಟ್ಟಿದ್ದಾನೆ. ಬಟ್ ಅದಕ್ಕೆ ಯಾವ ಅರ್ಥ ಇಲ್ಲ ಅಂತ ನಾನೇ ಹೇಳಿದ್ದೀನಿ ಅವನಿಗೆ. ಅತ್ಯಾಚಾರ ಮಾಡಿ ಕಟ್ಟೋ ಬೆಲೆಗೆ ಏನು ಬೆಲೆ ಇದೆ ಇದಕ್ಕೆ ಅಂತ ನಾನು ಕೇಳಿದ್ದಕ್ಕೆ, ಇಲ್ಲ ನಮ್ಮ ಅಪ್ಪಂಗೂ 2 ಹೆಂಡ್ತಿರು, ನಮ್ಮ ತಾತಂಗೂ 2 ಹೆಂಡ್ತಿರು, ನನಗೆ ಗೊತ್ತಿತ್ತು ಅವ್ರ ಅಪ್ಪಂಗೆ 2 ಹೆಂಡ್ತಿರು, ತಾತಂಗೆ 2 ಹೆಂಡ್ತಿರು ಅಂತ. ನಮ್ಮ ವಂಶದಲ್ಲೇ ಹಿಂಗಿದೆ, ಹಂಗಾಗಿ ನಾನು ನಿನ್ನ ಮದುವೆ ಅದೇ ದೇವರೇ ನನ್ನನ್ನು ನಿನ್ನ ಒಂದು ಮಾಡಿರಬೇಕು, ಯಾರಿಗೂ ಗೊತ್ತು. ಇವಳಿಗೆ ನಾನು ಏನು ಮಾಡಿದ್ರು ಕೂಡ ಅದು ಪ್ರಾಬ್ಲಮ್ ಆಗಲ್ಲ, ನನಗೆ ಮುಂದೆ ಫ್ಯೂಚರಿಗೆ ತೊಂದರೆ ಆಗಲ್ಲ. ಈ ಒಂದೆಲ್ಲ ಅವನ ತಲೆಯಲ್ಲಿ ಇಟ್ಕೊಂಡು ನನ್ನ ಮೇಲೆ ಈ ಥರ ಅನ್ಯಾಯ ಮಾಡಿದ್ದಾನೆ. ನೀನು ವೀಡಿಯೋ ಮಾಡಿಕೊಟ್ರೆ ಮಾತ್ರ ನಿನಗೆ ಬಾಳ್ಕೊಡ್ತೀನಿ, ಇಲ್ಲ ಇವತ್ತೇ ಬಿಟ್ಟೋಗ್ಬಿಡ್ತೀನಿ ಅಂತ ನನಗೆ ಹೇಳಿ ಬಲವಂತವಾಗಿ ನನಗೆ ಹೊಡೆದು ಬಡ್ದು ನೀನು ವೀಡಿಯೋ ಮಾಡು, ನಾನು ಇಲ್ಲಿರಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕಾಲಲ್ಲಿ ಕಾಲ್ ಮಾಡು, ನನಗೆ ನೀನು ಕೇಳಿಸ್ಕೊತೀನಿ ಅಂತ ಹೇಳಿ. ಎಷ್ಟು ಕೆಟ್ಟು ಭಾವನೆ ಇರಬೇಕು ಅವನಿಗೆ. ಅದು ಇನ್ನೊಬ್ಬರ ಮೇಲೆ ತಿರುಗ್ಸೋಕೆ ನೋಡ್ತಾನಲ್ಲ. ನನ್ನ ಜೀವನ ಬೇರೆಯವ್ರ ಜೊತೆ ಇತ್ತಲ್ಲ, ಎಂತಕ್ಕೆ ಹಾಳು ಮಾಡಿದೆ? ಈಗಲೂ ಎಲ್ಲರೂ ಅದೇ ಕೇಳ್ತಿದ್ದಾರೆ, ನಿನಗೆ ಅವ್ನಿಗೆ ಹೆಂಡತಿ ಮಗಳಿದ್ದಾನೆ ಅಂತ ನಿಂಗೆ ಗೊತ್ತಿರಲಿಲ್ವಾ? ಏನು ಇಟ್ಕೊಂಡಿದ್ದೆ ತಲೆಯಲ್ಲಿ? ಆವಾಗಲೇ ಕಂಪ್ಲೇಂಟ್ ಕೊಡಬೇಕಾಗಿದ್ದು. ಬಿಟ್ಟಿಲ್ಲ, ಎಂತಕ್ಕೂ ಬಿಟ್ಟಿಲ್ಲ. ನನಗೆ ಆ ಥರ ಟಾರ್ಚರ್ ಮಾಡಿದ್ದಾನೆ. ಅದು ಪ್ರತಿ ಒಂದನ್ನು ಬಿಡಿಸಿ ಹೇಳೋಕ್ಕಾಗ್ತಿಲ್ಲ ನಾನು ಅದನ್ನು. ಅವಳಿಗಾಗಿರೋ ಅನ್ಯಾಯನ ಯಾರೂ ನೋಡಲ್ಲ. ಅವಳದೇ ತಪ್ಪು, ಅವಳದೇ ಸರಿ ಇಲ್ಲ, ಅವಳಿಗೆ ಬುದ್ಧಿ ಇರಲಿಲ್ಲ, ಇದನ್ನೇ ಹೇಳ್ತಾರೆ. ಅದೇ ಗಂಡಸ್ರಿಗೆ ಯಾಕೆ ಹೇಳಲ್ಲ ಇವರು? ನಮ್ಗಾಗಿರೋ ಅರೇಂಜ್ಮೆಂಟು ನನಗೆ ಗೊತ್ತು, ಯಾರಿಗಾದ್ರೂ ಹೇಳ್ಕೊಳಕ್ಕೂ ಬಿಡ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ನಾನೊಬ್ಬಳೇ ನುಂಗಿದ್ದೀನಿ, ಎಲ್ಲ ನೋವು ನಾನೊಬ್ಬಳೇ ನುಂಗಿದ್ದೀನಿ. ಬಲವಂತವಾಗಿ ಬಾಗಿಲು ತೆಗ್ಸಿ ಮೂಗಿಡ್ದು ಡ್ರಿಂಕ್ಸ್ನ ಕುಡಿಸ್ಬಿಟ್ಟು ಒಂಥರ ಪ್ರಜ್ಞೆ ತಪ್ಪ ಥರ ಮಾಡಿ ಸ್ವಲ್ಪ ಹೊತ್ತು ನನಗೆ ಏನೂ ಗೊತ್ತಾಗಿಲ್ಲ. ಆಮೇಲೆ ಎಲ್ಲ ಗೊತ್ತಾಗ್ತಾ ಹೋಯ್ತು. ನಾನು ಪ್ರಶ್ನೆ ಮಾಡಿದೆ, ಏನಕ್ಕೆ ಈ ಥರ ವೀಡಿಯೋ ಮಾಡ್ತಿದ್ದೆ ಅಂತ. ಇಲ್ಲ ಡಿಲೀಟ್ ಮಾಡ್ತಿದ್ದೀನಿ, ಡಿಲೀಟ್ ಮಾಡಿದೆ ಅಂತ ಅಂದೆ. ಬ್ರೇಕಪ್ ಅಂದರೆ ಬ್ರೇಕಪ್, ನನಗೆ ನೀನು ಬೇಡ ಅಂತ ಹೋದವನು ಮತ್ತೆ ವಾಪಸ್ ಬಂದು ಈ ಥರ ಕ್ರೌರ್ಯ ಮಾಡ್ತೀಯ ಅಂದರೆ ಇದನ್ನು ಅತ್ಯಾಚಾರ ಅನ್ಬಾರ್ದಂತೆ. ಸರಿ, ಲೈಂಗಿಕ ದೌರ್ಜನ್ಯ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ನಿಜವಾಗ್ಲೂ ಅವರು ತಾಳಿ ಕಟ್ಟಿದಾರಾ ಅಥವಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ. ಸೊ ಕಟ್ಟಿದಾರಾ ಇಲ್ವಾ ಅಂತ. ಕಟ್ಟಿದ್ದಾನೆ. 4 ಗೋಡೆ ಮಧ್ಯೆ ನನಗೂ ಗೊತ್ತಿಲ್ಲ, ನನಗೆ ಕಣ್ಣು ಮುಚ್ಚಿ ಸರ್ಪ್ರೈಸ್ ಕೊಡ್ತೇನೆ ಆ ಥರ ಏನೇನೋ ಹೇಳಿ 4 ಗೋಡೆ ಮಧ್ಯೆ ಕಟ್ಟಿದ್ದಾನೆ. ಬಟ್ ಅದಕ್ಕೆ ಯಾವ ಅರ್ಥ ಇಲ್ಲ ಅಂತ ನಾನೇ ಹೇಳಿದ್ದೀನಿ ಅವನಿಗೆ. ಬಟ್ ಅವನು ಮುಂದೆ ಎಲ್ಲರ ಮುಂದೆ ನಾನು ಮದುವೆ ಆಗ್ತೀನಿ ಅಂತ ನನಗೆ ಭರವಸೆ ಕೊಟ್ಟಿದ್ದ. ಓಕೆ, ಅಂದರೆ ಏನು ಗೊತ್ತಾ, 4 ಜನಗಳ ಮಧ್ಯದಲ್ಲಿ ಕಟ್ಟುವಂಥ ತಾಳಿನೇ ಬೇರೆ, ಈ 4 ಗೋಡೆಗಳ ಮಧ್ಯದಲ್ಲಿ ಕಟ್ಟುವಂಥ ತಾಳಿನೇ ಬೇರೆ. ಸೊ ಅದಕ್ಕೂ ಒಂದು ಮಾತು ಹೇಳ್ತೀರಾ ನೀವು ಒಂದು ವಾಹಿನಿಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ? ಇಷ್ಟೆಲ್ಲ ಕೂಡ ಮಾಡಿ ಅತ್ಯಾಚಾರ ಮಾಡಿದ ನಂತರ ಈ ತಾಳಿ ಕಟ್ಟಿದ ಮೇಲೆ ಇದಕ್ಕೇನು ಬೆಲೆ ಇದೆ ಅನ್ನುವಂಥ ಮಾತನಾಡ್ತೀರಾ? ಹೌದು, ಅತ್ಯಾಚಾರ ಮಾಡಿ ಕಟ್ಟೋ ಬೆಲೆಗೆ ಏನು ಬೆಲೆ ಇದೆ ಇದಕ್ಕೆ ಅಂತ ನಾನು ಕೇಳಿದ್ದಕ್ಕೆ, ಇಲ್ಲ ನಮ್ಮ ಅಪ್ಪಂಗೂ 2 ಹೆಂಡ್ತಿರು, ನಮ್ಮ ತಾತಂಗೂ 2 ಹೆಂಡ್ತಿರು, ನನಗೆ ಗೊತ್ತಿತ್ತು ಅವ್ರ ಅಪ್ಪಂಗೆ 2 ಹೆಂಡ್ತಿರು, ತಾತಂಗೆ 2 ಹೆಂಡ್ತಿರು ಅಂತ. ಇಲ್ಲ, ಇದೇ ರೀತಿ ಮಾಡಕ್ಕೆ ಹೋಗ್ಬೇಕು ಅಂತ. ನಮ್ಮ ವಂಶದಲ್ಲೇ ಹಿಂಗಿದೆ, ಹಂಗಾಗಿ ನಾನು ನಿನ್ನ ಮದುವೆ ಅದೇ ದೇವರೇ ನನ್ನನ್ನು ನಿನ್ನ ಒಂದು ಮಾಡಿರಬೇಕು, ಯಾರಿಗೂ ಗೊತ್ತು. ಈ ಥರ ಎಲ್ಲ ನನಗೆ ಹೇಳ್ತಾ ಇದ್ದ. ಸೊ ಅಷ್ಟೇ. ಸೊ ಇನ್ನೊಂದು ಮೇಡಮ್, ನನಗೆ ಏನು ಗೊತ್ತಾ, ಒಂದಿಷ್ಟು ಕ್ಲಾರಿಟಿ ಅನ್ನುವಂಥದ್ದು ವಿಚಾರ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಜನಗಳಿಗೆ ಪ್ರಶ್ನೆ ಮೂಡುವಂಥದ್ದು ಸಹಜ. ಸೊ ಕ್ಲಾರಿಟಿ ಏನಿದೆ? ನಿಜವಾಗ್ಲೂ ಕೂಡ ಒಳ್ಳೆ ಫ್ರೆಂಡ್ ಆಗಿದ್ರಿ, ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರಿ, ಯಾಕೆ ಈ ರೀತಿ ಮಾಡಿದ್ರು ಅಂತ ನಿಮಗೆ ಅದೇ ಗೊತ್ತಿಲ್ಲ ಸರ್. ಅದು ಅವನು ಅಷ್ಟು ವರ್ಷ ಜರ್ನಿ ಮಾಡಿದ್ದೀವಿ ಅಂತಂದರೆ ಅವನಿಗೆ ನನ್ನ ಎಲ್ಲ ವೀಕ್ನೆಸ್ಗಳು ಗೊತ್ತಿರುತ್ತೆ. ನನ್ನ ಇನ್ನೋಸೆನ್ಸ್ ಆಗಿರ್ಬೋದು, ನಾನು ಎಲ್ರಿಗೂ ಹತ್ರ ಹೆಂಗಿರ್ತೀನಿ ಅದೆಲ್ಲ ನೋಡಿಕೊಂಡು ಇವಳಿಗೆ ನಾನು ಏನು ಮಾಡಿದ್ರು ಕೂಡ ಅದು ಪ್ರಾಬ್ಲಮ್ ಆಗಲ್ಲ, ನನಗೆ ಮುಂದೆ ಫ್ಯೂಚರಿಗೆ ತೊಂದರೆ ಆಗಲ್ಲ. ಈ ಒಂದೆಲ್ಲ ಅವನ ತಲೆಯಲ್ಲಿ ಇಟ್ಕೊಂಡು ನನ್ನ ಮೇಲೆ ಈ ಥರ ಅನ್ಯಾಯ ಮಾಡಿದ್ದಾನೆ. ಅಂದರೆ ಯಾವ ಮನೋಭಾವನೆ ಇಟ್ಕೊಂಡಿದ್ದ ಅಂತ ನಿಮ್ಮ ಮೇಲೆ? ಏನು ಮನೋಭಾವನೆನೋ ಏನೋ ಗೊತ್ತಿಲ್ಲ ಸರ್. ಎಲ್ಲ ಗೊತ್ತಾಗ್ತಿರೋದೇ ಅವನು ಇತ್ತೀಚೆಗೆ ಎಲ್ಲ ವಿಷಯಗಳು ಬರ್ತಾ ಇದ್ದಾವೆ. ಅವನು ವಿಕೃತ ಮನೋಭಾವ ಅಂತ ಅಷ್ಟೇ ಹೇಳ್ಬೋದು. ಯಾಕೆಂದರೆ ಒಂಥರ ಸೈಕೋ ಥರ ಅವನು. ಯಾವುದೋ ಒಂದು ವಿಷಯಕ್ಕೆ ಒಬ್ಬರ ಮೇಲೆ ಅವ್ರ ಶೋಗೆ ಹೋಗ್ಬೇಡ ಅನ್ನೋ ಹೊಟ್ಟೆ ಕಿಚ್ಚಿಗೆ ಒಂದು ನೀನು ವೀಡಿಯೋ ಮಾಡಿಕೊಟ್ರೆ ಮಾತ್ರ ನಿನಗೆ ಬಾಳ್ಕೊಡ್ತೀನಿ, ಇಲ್ಲ ಇವತ್ತೇ ಬಿಟ್ಟೋಗ್ಬಿಡ್ತೀನಿ ಅಂತ ನನಗೆ ಹೇಳಿ ಬಲವಂತವಾಗಿ ನನಗೆ ಹೊಡೆದು ಬಡ್ದು ನೀನು ವೀಡಿಯೋ ಮಾಡು, ನಾನು ಇಲ್ಲಿರಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕಾಲಲ್ಲಿ ಕಾಲ್ ಮಾಡು, ನನಗೆ ನೀನು ಕೇಳಿಸ್ಕೊತೀನಿ ಅಂತ ಹೇಳಿ ನಾನು ವೀಡಿಯೋ ಮಾಡಬೇಕಾದ್ರೆ ಆ ಕಾಲಲ್ಲಿ ಇದ್ನಲ್ಲ ಅದನ್ನು ರೆಕಾರ್ಡ್ ಮಾಡಿಕೊಂಡು ಇವತ್ತು ಅವ್ರ ಮೇಲೆ ಪಾಪ ನೆಗೆಟಿವ್ ಪೋಟ್ರೆ ಮಾಡ್ತಿದ್ದಾನೆ. ಅಂದರೆ ಇವನು ಎಷ್ಟು ಮಟ್ಟಿಗೆ ವಿಕೃತಿ ಇರಬೇಕು ಅಂತ, ಇವನು ಬಚಾವ್ ಆಗೋದಕ್ಕೋಸ್ಕರ ನನ್ನ ಕ್ಯಾರೆಕ್ಟ್ರನ್ನ ನೆಗೆಟಿವ್ ಆಗಿ ತೋರ್ಸೋಕ್ಕೋಸ್ಕರ ಆ ಒಂದನ್ನು ನಾನು ಇಸ್ವಿನ ತೋರಿಸ್ತೀನಿ. ಯಾವ ಇಸ್ವಿನಲ್ಲಿ ಆ ವಿಡಿಯೋ ಮಾಡಿಸಿದ್ದು, ಆ ಇಸ್ವಿನಲ್ಲಿ ವಿಡಿಯೋ ಆದಮೇಲೆ ಅದಕ್ಕೆ ಸಂಬಂಧಪಟ್ಟ ಚಾರ್ಟ್ಸ್ಗಳು, ಆಮೇಲೆ ಅದಾದಮೇಲೆ ನನಗೆ ಹೇಳಿಕೆ ಕೊಟ್ಟಿರೋವಂತೆಲ್ಲ ಏನಿದೆ ಅದನ್ನೆಲ್ಲ ತೋರಿಸ್ತೀನಿ. ಎಷ್ಟು ಕೆಟ್ಟು ಭಾವನೆ ಇರಬೇಕು ಅವನಿಗೆ. ಅದು ಇನ್ನೊಬ್ಬರ ಮೇಲೆ ತಿರುಗ್ಸೋಕೆ ನೋಡ್ತಾನಲ್ಲ. ನನ್ನ ಜೀವನ ಬೇರೆಯವ್ರ ಜೊತೆ ಇತ್ತಲ್ಲ, ಎಂತಕ್ಕೆ ಹಾಳು ಮಾಡಿದೆ? ನಿನಗೂ ಹೆಂಡತಿ ಮಕ್ಕಳಿದ್ದು. ನಾನು ಅವತ್ತೇ ಹೇಳಿದೆ ಅವನಿಗೆ, ನಿನಗೂ ಹೆಂಡತಿ ಮಕ್ಕಳಿದ್ದಾರಪ್ಪ, ಏನು ತೆಗಬೇಕು, ಜನ ನನಗೆ ಬೈತಾರೆ, ನಿನಗೇನು ತೆಗಬೇಕು? ಈಗಲೂ ಎಲ್ಲರೂ ಅದೇ ಕೇಳ್ತಿದ್ದಾರೆ, ನಿನಗೆ ಅವ್ನಿಗೆ ಹೆಂಡತಿ ಮಗಳಿದ್ದಾನೆ ಅಂತ ನಿಂಗೆ ಗೊತ್ತಿರಲಿಲ್ವಾ? ಏನು ಇಟ್ಕೊಂಡಿದ್ದೆ ತಲೆಯಲ್ಲಿ? ಆವಾಗಲೇ ಕಂಪ್ಲೇಂಟ್ ಕೊಡಬೇಕಾಗಿದ್ದು.
ಬಿಟ್ಟಿಲ್ಲ, ಏಂತಕ್ಕೂ ಬಿಟ್ಟಿಲ್ಲ. ನನಗೆ ಆ ಥರ ಟಾರ್ಚರ್ ಮಾಡಿದ್ದಾನೆ. ಅದು ಪ್ರತಿ ಒಂದನ್ನು ಬಿಡಿಸಿ ಹೇಳೋಕ್ಕಾಗ್ತಿಲ್ಲ ನಾನು ಅದನ್ನು. ಆ ಮಟ್ಟಕ್ಕೆ ನನಗೆ ಟಾರ್ಚರ್ ಮಾಡಿದ್ದಾನೆ. ಏನಂತ ಹೇಳಿ? ಇವತ್ತು ಎಲ್ಲರೂ ಅಷ್ಟೇ ಗಂಡಸ್ರಿಗೆ ಸಪೋರ್ಟ್ ಮಾಡ್ತಾರೆ. ಹೆಂಗಸು ಅವಳಿಗಾಗಿರೋ ಅನ್ಯಾಯನ ಯಾರೂ ನೋಡಲ್ಲ. ಅವಳದೇ ತಪ್ಪು, ಅವಳದೇ ಸರಿ ಇಲ್ಲ, ಅವಳಿಗೆ ಬುದ್ಧಿ ಇರಲಿಲ್ಲ, ಇದನ್ನೇ ಹೇಳ್ತಾರೆ. ಆದರೆ ಗಂಡಸ್ರಿಗೆ ಯಾಕೆ ಹೇಳಲ್ಲ ಇವರು? ಗಂಡಸ್ರದ್ದು ಏನೂ ಇರೋದೇ ಇಲ್ವಾ ಹಂಗಾದ್ರೆ? ನಮ್ಗಾಗಿರೋ ಅರೇಂಜ್ಮೆಂಟು ನನಗೆ ಗೊತ್ತು. ಯಾರಿಗಾದ್ರೂ ಹೇಳ್ಕೊಳಕ್ಕೂ ಬಿಡ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನಾನೊಬ್ಬಳೇ ನುಂಗಿದ್ದೀನಿ, ಎಲ್ಲ ನೋವು ನಾನೊಬ್ಬಳೇ ನುಂಗಿದ್ದೀನಿ. ಈ ಸಮಯದಲ್ಲಿ ತಂದೆ ತಾಯಿ ಇದ್ದಿದ್ರೆ ಹೀಗೆ? ತಂದೆ ತಾಯಿ ಇದ್ದಿದ್ರೆ ಫಸ್ಟ್ ಆಫ್ ಆಲ್ ನಿಂತು ಮೆಟ್ಟಲ್ ಹೊಡೆದು ಅವತ್ತೇ ಕಳ್ಸಿರೋರೇನೋ. ಯಾರು ಇಲ್ಲ ಅನ್ನೋದಕ್ಕೋಸ್ಕರ ಅಲ್ವಾ ಅಡ್ವಾಂಟೇಜ್ ತೊಗೊಂಡು ಈ ಮಟ್ಟಕ್ಕೆ ನನ್ನ ಮೇಲೆ ದೌರ್ಜನ್ಯ ಮಾಡಿರೋದು. ಒಂದು ಗಂಡ್ಮಕ್ಳು ಈ ರೀತಿ ಅಡ್ವಾಂಟೇಜ್ ಕೊಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಟಿದೆ. ಯಾಕಂದ್ರೆ ಯಾರು ಇಲ್ಲ, ಏನು ಕತೆ, ಹಿಂಗಾದ್ರೂ ಮಾಡಿದ್ರೆ ನಡೆದು ಹೋಗ್ಬಿಡುತ್ತೆ ಅನ್ನುವಂಥ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಅವ್ನು ಇಷ್ಟು ಅನ್ಯಾಯ ಮಾಡಿರೋದು. ಯಾವುದೋ ಒಂದು ವಿಡಿಯೋನ ಮಾಡಿಕೊಂಡು ಅವನು ಆ ವಿಡಿಯೋ ಇಟ್ಕೊಂಡು ಇವತ್ತು ನನ್ನ ಬಗ್ಗೆ ನೆಗೆಟಿವ್ ಪೋರ್ಟ್ರೇ ಮಾಡ್ತಿದ್ದಾನೆ ಅಂತ ಅಂದರೆ, ಇನ್ನು ಮೊನ್ನೆ ನಡೆದ ಖಾಸಗಿ ವಿಡಿಯೋ ಇಟ್ಕೊಂಡು ಇನ್ನೇನೇನು ಮಾಡ್ಬೋದು ಅನ್ನೋ ಭಯಕ್ಕೆ ಮಾತ್ರ ನಾನು ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ. ಅದನ್ನು ಅವನಿಗೆ ಇನ್ಫಾರ್ಮ್ ಮಾಡೇ ಕಂಪ್ಲೇಂಟ್ ಮಾಡಿದ್ದೀನಿ. ವಿತೌಟ್ ಇನ್ಫಾರ್ಮೇಷನ್ ನಾನು ಕಂಪ್ಲೇಂಟ್ ಮಾಡಿಲ್ಲ. ಅಂದರೆ ಈಗ ಈ ಖಾಸಗಿ ವಿಡಿಯೋ ಮಾಡುವಷ್ಟು ಅಂತಂದರೆ ಯಾವ ರೀತಿಯಾಗಿ ಮೈಂಡನ್ನು ನಿಮ್ಮದು ಡೈವರ್ಟ್ ಮಾಡಿಬಿಟ್ಟಿದ್ದ ಅನ್ನುವಂಥದ್ದು? ಸರ್ ಕುಡಿಸ್ಬಿಟ್ಟಿದ್ದೆ ಸರ್. ಹುಷಾರಿಲ್ಲ, ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದೀನಿ. ಹಣ್ಣುಗಳು ತಿನ್ಕೊಂಡು ನನ್ನ ಪಾಡಿಗಿದ್ದೀನಿ. ಬಲವಂತವಾಗಿ ಬಾಗಿಲು ತೆಗ್ಸಿ ಮೂಗಿಡ್ದು ಡ್ರಿಂಕ್ಸ್ನ ಕುಡಿಸ್ಬಿಟ್ಟು ಒಂಥರ ಪ್ರಜ್ಞೆ ತಪ್ಪ ಥರ ಮಾಡಿ ಸ್ವಲ್ಪ ಹೊತ್ತು ನನಗೆ ಏನೂ ಗೊತ್ತಾಗಿಲ್ಲ. ಆಮೇಲೆ ಎಲ್ಲ ಗೊತ್ತಾಗ್ತಾ ಹೋಯ್ತು. ನಾನು ಪ್ರಶ್ನೆ ಮಾಡಿದೆ, ಏನಕ್ಕೆ ಈ ಥರ ವಿಡಿಯೋ ಮಾಡ್ತಿದ್ದೆ ಅಂತ. ಇಲ್ಲ ಡಿಲೀಟ್ ಮಾಡಿದೆ ಅಂತ ಅಂದ. ಈಗ ಅವ್ನ ಮೊಬೈಲ್ನ ಕೊಡ್ತಾರಲ್ವ FSLಗೆ, ಅಲ್ಲಿ ರಿಟ್ರೀವ್ ಆಗಲ್ವ? ಹಾಗೇ ಆಗುತ್ತೆ. ಅಷ್ಟೆಲ್ಲ ಧೈರ್ಯ ಇಲ್ಲದೆ, ಅಷ್ಟೆಲ್ಲ ನನ್ನ ಕಾನ್ಫಿಡೆಂಟ್ ಇಲ್ಲದೇ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನ? ಆಮೇಲಾದ್ರೂ ಕಾನೂನು ನನ್ನ ಸುಮ್ಮನೆ ಬಿಡುತ್ತಾ ನನ್ನನ್ನು? ಕರೆಕ್ಟಾಗಿ ಗ್ಯಾರಂಟಿ ಇರೋದಕ್ಕೆ ಗೊತ್ತಿರೋದಕ್ಕೇ ನಾನು ಧೈರ್ಯವಾಗಿ ಕಂಪ್ಲೇಂಟ್. ಅದ್ರ ಬಗ್ಗೆ ಯಾಕೆ ಅವ್ನು ಮಾತಾಡ್ತಿಲ್ಲ? ಶನಿವಾರ ನಡೆದ ಘಟನೆ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ? ಯಾಕೆ ಪ್ರಶ್ನೆ ಎತ್ತುತ್ತಾ ಇಲ್ಲ? ನಂಗೆ ಅದು ಪ್ರಶ್ನೆ. ಮೇನ್ ಮ್ಯಾಟ್ರು ಶನಿವಾರ ನಡೆದ ಘಟನೆ, ಹುಷಾರಿಲ್ಲದೆ ಇದ್ದವಳ ಮೇಲೆ ನೀನು ನಡೆಸಿರೋ ದೌರ್ಜನ್ಯ. ಇದ್ರ ಬಗ್ಗೆ ಯಾಕೂ ಮಾತಾಡ್ತಿಲ್ಲ? ಹಳೆ ಕತೆ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದು, ಈ ಥರ ಇತ್ತು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊ ಬಂದಿದ್ದೀನಿ. ನನಗೆ ಈ ಥರ ಚೀಟ್ ಮಾಡಿದ್ದಾನೆ ಅಂತ ಹೇಳ್ಕೊ ಬಂದಿರೋದನ್ನು ತಗೋತಿದ್ದೀರೇ ಹೊರತು, ಈಗ ಶನಿವಾರ ನಡೆದ ಘಟನೆ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ? ಅದಷ್ಟೇ ಪ್ರಶ್ನೆ ನಂದು. ಓಕೆ, ಇಲ್ಲಿವರೆಗೂ ಎಷ್ಟು ಬಾರಿ ನಿಮ್ಮ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂಥ ಆರೋಪ? ಸರ್, ಎಲ್ಲರೂ ಹೇಳೋ ಪ್ರಕಾರ ಮೊದಲನೇ ಬಾರಿ ಅತ್ಯಾಚಾರ ಆಗಿತ್ತು. ಅದಾದಮೇಲೆ ಅದು ಅತ್ಯಾಚಾರ ಅಂತ ಕನ್ಸಿಡರ್ ಆಗಲ್ಲ ಅಂತ ಎಲ್ಲರೂ ಕಾನೂನು ಅದು ಇದು ಎಲ್ಲರೂ ಹೇಳ್ತಾರೆ. ಸರಿ, ಆಯಿತು, ಮೊದಲನೇ ಬಾರಿ ಮಾಡಿದ್ದು ಅತ್ಯಾಚಾರ, ಅದಾದಮೇಲೆ ಬಾಳ್ಕೊಡ್ತೀನಿ, ಅದೆಲ್ಲ ವಾಟೆವರ್ ಓಕೆ. ಈಗ ಮೊನ್ನೆ ನಡೆದಿದ್ದು ಶನಿವಾರ ನಡೆದಿದ್ದು, ಅದನ್ನು ಏನಂತ ಕರಿಬೇಕೋ ನನಗೆ ಗೊತ್ತಿಲ್ಲ. ನಾನು ಅತ್ಯಾಚಾರ ಅಂತಲೇ ಕೊಟ್ಟಿದ್ದೀನಿ. ಯಾಕೆಂದರೆ ಬ್ರೇಕಪ್ ಅಂದರೆ ಬ್ರೇಕಪ್, ನನಗೆ ನೀನು ಬೇಡ ಅಂತ ಹೋದವನು ಮತ್ತೆ ವಾಪಸ್ ಬಂದು ಈ ಥರ ಕ್ರೌರ್ಯ ಮಾಡ್ತೀಯ ಅಂದರೆ ಇದನ್ನು ಅತ್ಯಾಚಾರ ಅನ್ಬಾರ್ದಂತೆ. ಸರಿ, ಲೈಂಗಿಕ ದೌರ್ಜನ್ಯ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.